ಮತ್ತು ಬರೀ ಕಾನೂನು ತಂದ್ರೆ ಆಗಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿ ತಳಕ್ಕೆ ಆಲ್ಟರ್ನೇಟಿವ್ ಫೈನಾನ್ಸ್ ಕೊಡಬೇಕು. ಸರ್ಕಾರದ ಅಧೀನದಲ್ಲಿರೋ ಸಂಸ್ಥೆಗಳ ಮುಖಾಂತರನೇ ನಮ್ಮ ದುಡಿಯೋವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚೆಚ್ಚು ಸಾಲವನ್ನು ನಮ್ಮ ರಾಜ್ಯ ಸರ್ಕಾರವೇ ಕೊಡಬೇಕು. ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಸಾಲನ ಕೊಡ್ತಿದ್ದಾರೆ. ರೈತರಿಗೆ ಅರ್ಥ ಆಯ್ತಾ ಇಲ್ಲ. ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅಂತ ಎಲ್ಲ ಕಾರ್ಯಕ್ರಮಗಳು ಹಾಕತ್ತೀವಿ ಅಂತ ಹೇಳ್ತೀವಿ, ಎಲ್ಲೂ ಅವೇರ್ನೆಸ್ ಆಯ್ತಾ ಇಲ್ಲ. ಸರ್ಕಾರ ಈಗ ಏನಂದ್ರೆ, ಈಗ ನಬಾರ್ಡ್ದು ಎರಡು ವಿಷಯಗಳನ್ನ ಪ್ರಮುಖವಾಗಿ ಇಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಮೈಕ್ರೋ ಫೈನಾನ್ಸ್ ಒಂದು ಮತ್ತು ನಬಾರ್ಡ್ದಿಂದ. ನಬಾರ್ಡಲ್ಲಿ ಕಮ್ಮಿ ಮಾಡಿರೋದು ಏನು ಕೇಂದ್ರ ಸರ್ಕಾರ, ಅದು ಪ್ರತಿಯೊಬ್ಬ ರೈತನಿಗೂ ಇಡೀ ದೇಶದಲ್ಲಿ ಏಟಾಗಂಥ ಒಂದು ವಿಷಯ. ಇದನ್ನು ಹಿಂದಕ್ಕೆ ತಗೊಂಡು ಅದು ಯಾವುದು ಮುಂದೆ ಯಾವ ಥರ ಇತ್ತು ಅದನ್ನು ಮಾಡಬೇಕು, ಪ್ಲಸ್ ರಾಜ್ಯ ಸರ್ಕಾರದವರು ಮಾಡಲೇಬೇಕು ಅಂತ ಅಣ್ಣ ಹೇಳಿದರು. ಮೈಕ್ರೋ ಫೈನಾನ್ಸ್ ಬಂದಾಗ ಹೌದು ಬೇಕು, ಸುಮಾರು ಜನಕ್ಕೆ ಒಳ್ಳೆಯದು ಆಗಿದೆ. ಆದರೆ ಮೈಕ್ರೋ ಫೈನಾನ್ಸ್ನ ರೆಗ್ಯುಲೇಷನ್ ಬಾಡಿ ಇವಾಗ ಇಲ್ಲಿ ಕರ್ನಾಟಕ ಸ್ಟೇಟಲ್ಲೇ ಒಂದು ಸದನ್ ಅಂತ ಒಂದು ಅವ್ರು ಮಾಡ್ಕೊಂಡಿದ್ದಾರೆ ಆರ್ಗನೈಸೇಷನ್. ಅದ್ರ ಮುಖಾಂತರ ಎಲ್ಲ ಕುಂದುಕೊರತೆಗಳನ್ನ ಕೇಳ್ತಾರೆ. ನಿಯಮಗಳಿದೆ ಅದರಲ್ಲಿ. RBI ಗೈಡ್ಲೈನ್ಸ್ ಏನು, 50% EMI, ಈಗ 3 ಲಕ್ಷ ವರ್ಷಕ್ಕೆ ಸಂಪಾದನೆ ಅಷ್ಟಿರಬೇಕು. ಅದಾದಮೇಲೆ ಪ್ರತಿ ತಿಂಗಳು ಎಲ್ಲ ಥರ ಸಾಲಗಳನ್ನು ಸೇರಿ 50% ದಾಟಬಾರ್ದು. ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಸಾಲನ ಕೊಡ್ತಿದ್ದಾರೆ. ರೈತರಿಗೆ ಅರ್ಥ ಆಯ್ತಾ ಇಲ್ಲ. ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅಂತ ಎಲ್ಲ ಕಾರ್ಯಕ್ರಮಗಳು ಹಾಕತ್ತೀವಿ ಅಂತ ಹೇಳ್ತೀವಿ, ಎಲ್ಲೂ ಅವೇರ್ನೆಸ್ ಆಯ್ತಾ ಇಲ್ಲ. ಅವ್ರಿಗೇನು ಬಿಸ್ನೆಸ್ ಕಡೆಯಿಂದ, ಈಗ ನಾನು ಬಿಸ್ನೆಸ್ ಮ್ಯಾನ್ ಆದರೆ ನಂಗೆ ದುಡ್ಡು ಜಾಸ್ತಿ ಬರಬೇಕು, ಬಡ್ಡಿ ಜಾಸ್ತಿ ಬಂದರೆ ನನ್ನ ಬಿಸ್ನೆಸ್ ಮೇಲೆ ಹೋಯ್ತದೆ. ಅದನ್ನು ನಿಯಂತ್ರಣಗೊಳಿಸೋಕ್ಕೆ ರಾಜ್ಯ ಸರ್ಕಾರನೂ ಏನು ಕ್ರಮ ತಗೊಳ್ಳೇಬೇಕಾಯ್ತದೆ. ಅದು ಆಲ್ಟರ್ನೇಟಿವ್ ಫೈನಾನ್ಸಿಂಗ್ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಸರ್, ಝೀರೋ ಟಾಲರೆನ್ಸ್ ಮಾಡ್ತೀವಿ, ಅದು ಹಾವಳಿಗೆ ಮೈಕ್ರೋ ಫೈನಾನ್ಸ್ ಇನ್ನು ಅದು ಇಳಿಸೋದೊಂದು ಗ್ರೌಂಡ್ ಲೆವೆಲ್ ಇಂಪ್ಲಿಮೆಂಟೇಷನ್ ಬೇರೆ. ಅದಾದಮೇಲೂ ಸುಮಾರು ಪ್ರಕರಣಗಳು ನಮ್ಮ ಕಣ್ಣಿಗೆ ನಮ್ಮ ತಾಲೂಕಲ್ಲೇ ಹೋಗಿ 5 ಗಂಟೆ ಮೇಲೆ ವಸೂಲಿ ಮಾಡೋಕ್ಕೆ ಹೋದಾಗಲಿ ಅಥವಾ ಜಗಳ ಮಾಡ್ಕೊಳ್ಳೋದಾಗಲಿ ಇವೆಲ್ಲ ನಡೀತಾ ಇರೋಂಥದ್ದು ವಿಷಯಗಳೇ. ಈಗ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟು ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ಏನು ತಗೊಳ್ಬೇಕು ಅದು ರಾಜ್ಯ ಸರ್ಕಾರ ಇಮಿಡಿಯೇಟಾಗಿ ಮಾಡಲೇಬೇಕು. ಆಲ್ಟರ್ನೇಟಿವ್ ಯಾವ್ದಾದ್ರು ಫೈನಾನ್ಸ್ ಪ್ಲಾನ್ ಏನೋ ಮಾಡುತ್ತೆ ಸರ್ಕಾರ? ಮಾಡಲೇಬೇಕು. ಏನಾದರೂ ಗ್ಯಾರಂಟಿಗಳಿಂದ ಖಾಲಿಯಾಗಿದೆ ಸರ್ಕಾರ. ಅದು ಅದು ದುಡ್ಡು ಇಲ್ಲದೆ ಇರೋದು ಅವ್ರ ಸಂಪನ್ಮೂಲ ಹೆಂಗೆ ಒದಗಿಸ್ಬೇಕು ಸರ್ಕಾರಕ್ಕೆ. ಈಗ ಇದು ಇಶ್ಯೂನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅವರು ದುಡ್ಡನ್ನು ಹುಡುಕಲೇಬೇಕಾಯ್ತದೆ. ಎಲ್ಲಿಂದ ತರ್ತಾರೆ ಏನು ಅಂತ ರೆವೆನ್ಯೂ ನೋಡ್ಕೊಂಡು ಅದ್ರ ಪ್ರಕಾರ ಮಾಡಲೇಬೇಕಾಗುತ್ತೆ. ಅಲ್ಲ, ಭಾರತದ ಬೆನ್ನೆಲುಬು ರೈತ ಆಗಿರ್ತಾನೆ, ಅವನೇ ಬೀದಿಗೆ ಬರೋ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಅದೇ ಸ್ಲೋಗನ್ ಹೇಳ್ಕೊಂಡು ಬರ್ತಾರೆ ಅಂಥದ್ದೇ. ಅದು ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗುತ್ತಾ? ಇಂಪ್ಲಿಮೆಂಟ್ ಆಗ್ತಾ ಇದೆಯಾ? ಇಲ್ಲ ತಾನೇ. ಅದಕ್ಕೆ ಸೂಕ್ತವಾದ ಲಾಗಳೇನಿದೆ, ಪಾಲಿಸಿಗಳೇನಿದೆ ಬದಲಾವಣೆ ಮಾಡಿ. ಈಗ ನಮ್ಮ ಪಾಲಿಸಿಗಳೆಲ್ಲ ಏಜ್ ಓಲ್ಡ್ 16 ವರ್ಷಗಳಿಂದ ನಡೆದಿರೋಂಥದ್ದು. ರೈತರಿಗೆ ಅನುಕೂಲ ಆಗಬೇಕು ಅಂತ ಹಿಂದೆ ವರ್ಕ್ ಆಯ್ತಾಯಿತ್ತು. ಇವಾಗಿನ ಕಾಲಕ್ಕೆ ವರ್ಕ್ ಆಗ್ತಾ ಇಲ್ಲ. ಅದನ್ನು ಸೂಕ್ತವಾಗಿ ಆಳವಾಗಿ ಕೂತ್ಕೊಂಡು ಒಂದು ಕಮಿಟಿ ರಚನೆ ಮಾಡಿ ಈ ಯಾವ ಥರ ಆರ್ಥಿಕವಾಗಿ ರೈತರನ್ನ ಮೇಲಕ್ಕೆತ್ತಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ನಾವು ಎಲ್ಲ ಬೇಡಿಕೆಗಳನ್ನು ಇಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಇನ್ಯಾವುದೇ ಥರದ ಒಂದು ಕಾಂಪ್ರೆನ್ಸಿವ್ ಆಗಿ ರೈತರನ್ನ ಮೇಲಕ್ಕೆ ಎತ್ತಕ್ಕೆ ಪ್ಲ್ಯಾನ್ ಏನು ಮಾಡಬೇಕು ಅದನ್ನು ಸರ್ಕಾರದವ್ರು ಮಾಡಿ. ಕೇಂದ್ರ ಸರ್ಕಾರ ಕಳೆದ 3 ವರ್ಷದ ಬಡ್ಜೆಟ್ನ ಅವಲೋಕನ ಮಾಡಿದ್ರೆ ಪ್ರತಿ ವರ್ಷ ಕೃಷಿ ಕ್ಷೇತ್ರಕ್ಕೆ ಕೊಡ್ತಿದ್ದಂಥ ಸಾಲವನ್ನು ಕಡಿಮೆ ಮಾಡ್ತಾ ಬಂದಿದೆ. ಈ ವರ್ಷ 58% ನಬಾರ್ಡ ಮೂಲಕ ಕೊಡುವಂಥ ಸಾಲನ ಕಡಿಮೆ ಮಾಡಿದೆ. ಇದರಿಂದ ನಾವು ಶೂನ್ಯ ಬಡ್ಡಿ ದರದಲ್ಲಿ 5%ವರೆಗೆ ಏನು ಸಾಲ ಕೊಡ್ತಿತ್ತೋ ಅದು ಧಕ್ಕೆ ಉಂಟಾಗುತ್ತೆ. ರೈತರು ಮತ್ತೆ ಖಾಸಗಿ ಸಾಲಕ್ಕೆ ತುತ್ತಾಗಬೇಕಾಗತ್ತೆ. ನಬಾರ್ಡ ನೀತಿಯನ್ನು, ಕೇಂದ್ರದ ನೀತಿಯನ್ನು ಪ್ರತಿಭಟಿಸ್ತಾ ಇದ್ದೀವಿ ಇವತ್ತು. ಜೊತೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ, ರಿಸರ್ವ್ ಬ್ಯಾಂಕ್ ಇದ್ದರೂ ಕೂಡ ಮೈಕ್ರೋ ಫೈನಾನ್ಸನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಅನ್ನೋಕ್ಕೆ ಸ್ಪಷ್ಟವಾದ ಕಾಯ್ದೆ ಇಲ್ಲ. ಇರೋ ಕಾಯ್ದೆಗಳು ಇರುತ್ತೆ, ಅವು ನಾವು ನಿಯಂತ್ರಣ ಮಾಡೋಕ್ಕಾಗ್ತಾಯಿಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಡೆಗಟ್ಟಕ್ಕೆ ಇದು ರಿಸರ್ವ್ ಬ್ಯಾಂಕು ಒಂದು ಕಟ್ಟುನಿಟ್ಟಿನ ಪಾಲಿಸಿಯನ್ನು ಮಾಡಬೇಕು ಅನ್ನೋದು ಕೂಡ ಇವತ್ತು ನಮ್ಮ ಪ್ರತಿಭಟನೆ ಉದ್ದೇಶ. ಜೊತೆಗೆ ಇವತ್ತು ನಬಾರ್ಡದಲ್ಲಿ ಸಾಲ ಹೋಗಿದೆಯಲ್ಲ, ರಾಜ್ಯ ಸರ್ಕಾರ ನಬಾರ್ಡದಲ್ಲಿ ಕೊಡುವಂಥ ಸಾಲನ ಕಡಿಮೆ ಆಯಿತು ಅಂತ ನಿಲ್ಲಿಸಬಾರ್ದು. ಅದು ತನ್ನ ಸಂಪನ್ಮೂಲ ಮುಖಾಂತರ ರೈತರಿಗೆ ಹೆಚ್ಚೆಚ್ಚು ಸಾಲ ಕೊಡಿಸ್ಬೇಕು. ಮತ್ತು ಬರೀ ಕಾನೂನು ತಂದ್ರೆ ಆಗಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿ ತಳಕ್ಕೆ ಆಲ್ಟರ್ನೇಟಿವ್ ಫೈನಾನ್ಸ್ ಕೊಡಬೇಕು. ಸರ್ಕಾರದ ಅಧೀನದಲ್ಲಿರೋ ಸಂಸ್ಥೆಗಳ ಮುಖಾಂತರನೇ ನಮ್ಮ ದುಡಿಯೋವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚೆಚ್ಚು ಸಾಲವನ್ನು ನಮ್ಮ ರಾಜ್ಯ ಸರ್ಕಾರವೇ ಕೊಡಬೇಕು. ಇಲ್ಲೇ ಆದರೆ ಕಷ್ಟ ಆಗುತ್ತೆ ಪರ್ಯಾವರಣ ಕಂಡುಕೊಂಡಿದ್ದೇನೆ. ಇದನ್ನು ನೀತಿಯನ್ನು ವಿರೋಧಿಸಿ ಇವತ್ತು ಹಲವಾರು ಸಲಹೆ ಮತ್ತು ಒತ್ತಾಯಗಳನ್ನ ಮಾಡಿ ಇವತ್ತು ನಿರ್ಣಯ ತಗೊಳ್ತೀವಿ. ಇಲ್ಲಿಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬರ್ತಾರೆ, ರಾಜ್ಯ ಸರ್ಕಾರ ಪ್ರತಿನಿಧಿಗಳು ಬರ್ತಾರೆ, ನಬಾರ್ಡದವರು ಬರ್ತಾರೆ. ಕೇಂದ್ರ ಸರ್ಕಾರಕ್ಕೂ ಕಳಿಸ್ತಾ ಇದ್ದೀವಿ ನಮ್ಮ ಒತ್ತಾಯದ ಪತ್ರವನ್ನು.